ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನಿವಾಗ ಟೈಪ್ಸ್ ಆಫ್ ಅಕೌಂಟಿಂಗಲ್ಲಿ ಕಾಸ್ಟ್ ಅಕೌಂಟಿಂಗ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ವಿತ್ ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋಣ. ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಅಂದರೆ ಏನೆಲ್ಲ ಕಾಸ್ಟ್ ಬರುತ್ತೆ ಅದನ್ನು ನಾವು ಇವಾಗ ಒಂದು ಕಂಪ್ನಿ ಅಥವಾ ಒಂದು ಬಿಸ್ನೆಸ್ಸಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಸೊ ಇವಾಗ ಎಕ್ಸಾಂಪಲ್, ಈ ಪೆನ್ನನ್ನು ನಾವು 10 ರೂಪೀಸ್ ಕೊಟ್ಬಿಟ್ಟು ಅಂಗಡಿಯಿಂದ ಪರ್ಚೇಸ್ ಮಾಡಿರ್ತೀವಿ ಅಂತ ಅಂದರೆ ಇದರ ಆ್ಯಕ್ಚುಯಲ್ ಕಾಸ್ಟ್ ಏನಿದೆ, ಇವಾಗ ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದರೆ ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಅಂದರೆ ಏನೆಲ್ಲ ಕಾಸ್ಟ್ ಬೀಳುತ್ತೆ ಅಂದರೆ ಮೇನ್ಲಿ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ಬಾಡಿ ಆಫ್ ದ ಪೆನ್ ಬಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಇದೆ ಅಲ್ವಾ. ಸೊ ದಿಸ್ ವಿಲ್ ಕಮ್ಸ್ ಅಂಡರ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್. ಸೊ ಪ್ಲಾಸ್ಟಿಕ್ ಬಾಡಿ ಆಗಿರ್ಬೋದು ಅಥವಾ ಇಂಕ್ ಆಗಿರ್ಬೋದು, ಇದೆಲ್ಲ 2 ರೂಪೀಸ್ ಅಂತ ನಾವು ಅಂದ್ಕೊಳ್ಳೋಣ. ಆ್ಯಂಡ್ ಆಲ್ಸೋ ಇದ್ರದ್ದು ಲೇಬರ್ ಕಾಸ್ಟ್, ಆಫೀಸ್ ರೆಂಟ್. ಸೊ ಲೇಬರ್ ಕಾಸ್ಟ್ ಪ್ಲಸ್ ಆಫೀಸ್ ರೆಂಟ್ ನಮಗೆ 2 ರೂಪೀಸ್ ಅಂದ್ಕೊಂಡ್ರೆ. ಆ್ಯಂಡ್ ಆಲ್ಸೋ ಪ್ಯಾಕೇಜಿಂಗ್ ಇರುತ್ತೆ ಅಲ್ವಾ. ಸೊ ಪ್ಯಾಕೇಜಿಂಗ್ ಆಗಿರ್ಬೋದು ಅಥವಾ ಅಡ್ವರ್ಟೈಸಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್ ಅಂದ್ಕೊಳ್ಳಿ. ಪ್ಯಾಕೇಜಿಂಗ್ ಪ್ಲಸ್ ಅಡ್ವರ್ಟೈಸಿಂಗ್ಗೆ 2 ರೂಪೀಸ್. ಸೊ ಟೋಟಲಿ ನಮಗೆ 6 ರೂಪೀಸ್ ಆಯಿತು. ಅದಕ್ಕೆ ಪ್ರಾಫಿಟ್ ಮಾರ್ಜಿನ್ ಒಂದು 4 ರೂಪೀಸ್ ಇಟ್ಕೊಳ್ಳೋಣ ಅಂದ್ಕೊಳ್ಳಿ. ಸೊ ಟೋಟಲಿ 10 ರೂಪೀಸ್ ಒಂದು ಪೆನ್ನನ್ನು ನಾವು ಸೆಲ್ಲಿಂಗ್ ಪ್ರೈಸಾಗಿ ನೋಡ್ತೀವಿ. ಸೊ ಬೇಸಿಕಲಿ ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನಪ್ಪ ಅಂದರೆ ವಿ ಶುಡ್ ಕೀಪ್ ರೆಕಾರ್ಡಿಂಗ್ ಆಫ್ ಕಾಸ್ಟ್ ಟು ಪ್ರೊಡ್ಯೂಸ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಸೊ ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಏನೆಲ್ಲ ಕಾಸ್ಟ್ ಆಗ್ತಾ ಇದೆ ಅನ್ನೋದನ್ನ ರೆಕಾರ್ಡ್ ಮಾಡುವಂತಹ ಒಂದು ವಿಧಾನಕ್ಕೆ ನಾವು ಕಾಸ್ಟ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಈ ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಏನು ಬರೀ ಕಾಸ್ಟ್ ಏನೇನು ಎಕ್ಸ್ಪೆನ್ಸಸ್ ಇದೆ ಅದನ್ನಷ್ಟೇ ತಿಳ್ಕೊಳ್ಳೋದಕ್ಕೆ ನಾವು ಇದನ್ನು ಪ್ರಿಪೇರ್ ಮಾಡಲ್ಲ. ಇಟ್ ಆಲ್ಸೋ ಹೆಲ್ಪ್ಸ್ ಟು ಟೇಕ್ ಡಿಸಿಷನ್ಸ್ ಲೈಕ್ ನಾವು ಎಲ್ಲಾದರೂ ಪ್ರಾಫಿಟ್ನ ಇನ್ಕ್ರೀಸ್ ಮಾಡಬೇಕಾ ಅಥವಾ ನಮಗೆ ಡೈರೆಕ್ಟ್ ಮೆಟೀರಿಯಲ್ ಏನಿದೆಯೋ ಅದು ಇನ್ನೂ ಕಡಿಮೆ ಬೆಲೆಗೆ ಮಾರ್ಕೆಟಲ್ಲಿ ಸಿಗ್ತಾ ಇದೆಯಾ. ಸೊ ಈ ರೀತಿ ಕಾಸ್ಟ್ನ ಕಂಟ್ರೋಲ್ ಮಾಡೋದಕ್ಕಾಗಲಿ ಅಥವಾ ಅದನ್ನು ಮ್ಯಾನೇಜ್ ಮಾಡೋದಕ್ಕಾಗಲಿ ಈ ಕಾಸ್ಟ್ ಅಕೌಂಟಿಂಗ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್